Hello friends, welcome to Cook Tasty with Mary. ಫ್ರೆಂಡ್ಸ್, ಮಟನ್ ಕೀಮಾದಲ್ಲಿ ಬರೀ ಮಟನ್ ಕೈಮಾ ಉಂಡೆ ಸಾರನ್ನೇ ತಿಂದು ಬೋರ್ ಆಗಿರೋರಿಗೆ ಇವತ್ತಿನ ರೆಸಿಪಿ ಬಹಳ ಸ್ಪೆಷಲ್ ಆಗಿರುತ್ತೆ. ಆ ರೆಸಿಪಿ ಯಾವುದಂದ್ರೆ ಮಟನ್ ಕೀಮಾ ಫ್ರೈ. ಈ ರೆಸಿಪಿ ಬಹಳ ಟೇಸ್ಟಿಯಾಗಿರುತ್ತೆ. ನೀವು ಇದನ್ನು ಗೀ ರೈಸ್, ಚಪಾತಿ, ದೋಸೆ, ಪರೋಟ ಯಾವುದ್ರೊಟ್ಟಿಗೆ ಬೇಕಾದರೂ ಕಾಂಬಿನೇಷನ್ ಆಗಿ ತಿನ್ಬೋದು. ಅಷ್ಟು ಟೇಸ್ಟ್ ಆಗಿರುತ್ತೆ. ಹಾಗಾದರೆ ಬನ್ನಿ ಈ ಮಟನ್ ಕೀಮಾ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1/2 kg ಮಟನ್ನ ತೊಗೊಂಡಿದ್ದೀನಿ. ಈ ಮಟನ್ ಕೀಮಾನ ಮೊದಲು ನಾವು ಮ್ಯಾರಿನೇಷನ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಒಂದು 10 ರಿಂದ 20 ನಿಮಿಷಗಳ ಕಾಲ ಮ್ಯಾರಿನೇಟ್ ಆದರೆ ಸಾಕು. ತುಂಬ ಗಂಟೆಗಳ ಕಾಲ ಮ್ಯಾರಿನೇಟ್ ಮಾಡೋ ಅವಶ್ಯಕತೆ ಇಲ್ಲ. ಮ್ಯಾರಿನೇಷನ್ಗೆ ಅರಿಶಿನ ಪುಡಿ ಅರ್ಧ ಟೀ ಸ್ಪೂನ್, ಚಿಲ್ಲಿ ಪೌಡರ್ 1 ಟೀ ಸ್ಪೂನ್, ಧನಿಯಾ ಪೌಡರ್ 1 ಟೀ ಸ್ಪೂನ್, ಗರಂ ಮಸಾಲ 1 ಟೀ ಸ್ಪೂನ್, ಪೆಪ್ಪರ್ ಪೌಡರ್ ಮೆಣಸಿನ ಪೌಡರ್ ಅರ್ಧ ಟೀ ಸ್ಪೂನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀ ಸ್ಪೂನ್, ಉಪ್ಪು ಸ್ವಲ್ಪ, ನಿಂಬೆಹಣ್ಣಿನ ರಸಕ್ಕೆ ನಾನು ಅರ್ಧ ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ನಿಂಬೆಹಣ್ಣು ಇಲ್ಲದೆ ಇರೋರು ವಿನಿಗರ್ನ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಇದೆಲ್ಲವನ್ನು ಹಾಕಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 10 ಮಿನಿಟ್ಸ್ 10 ನಿಮಿಷ ನಾವು ಮ್ಯಾರಿನೇಟ್ ಮಾಡಿದ್ರೆ ಸಾಕು. ಗ್ರೇವಿಗೆ ನಾವು ಮಸಾಲೆ ಎಲ್ಲ ರೆಡಿ ಮಾಡೋಷ್ಟರಲ್ಲಿ ಇದು ಮ್ಯಾರಿನೇಟ್ ಆದರೆ ಸಾಕು. ಗ್ರೇವಿ ಮಾಡೋದಕ್ಕೆ ನಾವು ಒಂದು ಪ್ಯಾನ್ಗೆ 3 ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಏಲಕ್ಕಿ 2, ಲವಂಗ 5 ರಿಂದ 6, ಚಕ್ಕೆ 1 ಚಿಕ್ಕ ಪೀಸ್. ಫ್ರೆಂಡ್ಸ್, ಇದೆಲ್ಲ ಜಸ್ಟ್ ಒಂದು ಫ್ಲೇವರ್ಗೆ ನಾನು ಹಾಕ್ಕೊಂಡಿದ್ದೀನಿ. ಹಾಗಾಗಿ ಎಲ್ಲನ ಸ್ವಲ್ಪ ತೊಗೊಂಡಿದ್ದೀನಿ. ಇದನ್ನು ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಕೂಡ ನೀವು ಮಿಕ್ಸಿಯಲ್ಲಿ ಹಾಕ್ಕೊಳ್ಬೋದು. ಅರ್ಧ kg ಮಟನ್ಗೆ ನಾನಿಲ್ಲಿ 4 ಮೀಡಿಯಮ್ ಸೈಜ್ನ ಈರುಳ್ಳಿಯನ್ನು ಈ ರೀತಿಯಾಗಿ ಚಿಕ್ಕದಾಗಿ, ಅಂದರೆ ನಾನಿಲ್ಲಿ ಚಾಪರ್ ಯೂಸ್ ಮಾಡಿದ್ದೀನಿ. ಚಾಪರ್ ಇಲ್ಲದೆ ಇರೋರು ಆದಷ್ಟು ಚಿಕ್ಕದಾಗಿ ಸಣ್ಣ ಪೀಸ್ಗಳಾಗಿ ನಾವು ಮಾಡ್ಕೊಳ್ಬೇಕು. ಸೊ ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಆಲೂಗಡ್ಡೆ 1 ದೊಡ್ಡ ಸೈಜ್ನ ಆಲೂಗಡ್ಡೆನ ತೊಗೊಂಡಿದ್ದೀನಿ. ಆಲೂಗಡ್ಡೆನ ಕೂಡ ಚಿಕ್ಕದಾಗಿ ನಾವು ಕಟ್ ಮಾಡ್ಕೊಳ್ಬೇಕು. ಆಲೂಗಡ್ಡೆ ಹಾಕೋದ್ರಿಂದ ಟೇಸ್ಟು ಬಹಳ ಚೆನ್ನಾಗಿರುತ್ತೆ. ಸೊ ಆಲೂಗಡ್ಡೆನ ಮಿಸ್ ಮಾಡಬೇಡಿ, ಆಲೂಗಡ್ಡೆನ ಹಾಕ್ಕೊಳ್ಳಿ, ಟೇಸ್ಟು ಬಹಳ ಚೆನ್ನಾಗಿರುತ್ತೆ. ಆಲೂಗಡ್ಡೆನ ಕೂಡ ನಾವು ಎಣ್ಣೆಯೊಟ್ಟಿಗೆ ಫ್ರೈ ಮಾಡ್ಕೊಳ್ಳೋಣ. ಏನಕ್ಕಂದರೆ ಆಲೂಗಡ್ಡೆ ಈ ರೀತಿ ಫ್ರೈ ಮಾಡ್ಕೊಳ್ಳುವಾಗ ಬೇಗ ಬೇಯುತ್ತೆ. ಹಾಗಾಗಿ ನಾವು ಇದನ್ನು ಈರುಳ್ಳಿಯೊಟ್ಟಿಗೆ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಈ ರೀತಿಯಾಗಿ ಸ್ವಲ್ಪ ಬ್ರೌನ್ ಆದಮೇಲೆ ನೋಡಿ, ನಾವು ಮ್ಯಾರಿನೇಟ್ ಮಾಡಿಟ್ಟಂಥ ಮಟನ್ ಕೀಮಾವನ್ನು ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರಿಗೆ ಪ್ಲೀಸ್ ಒಂದು ರಿಕ್ವೆಸ್ಟ್, ರೆಸಿಪಿನ ನೋಡುವಾಗ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಬೆಲ್ ಐಕನ್ನ ಒತ್ತೋದನ್ನು ಮರಿಬೇಡಿ. ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಹಾಗೂ ರಿಲೇಟಿವ್ಸ್ಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀ ಸ್ಪೂನ್. ಆಲ್ರೆಡಿ ನಾವು ಮ್ಯಾರಿನೇಷನ್ನಲ್ಲಿ 1 ಟೀ ಸ್ಪೂನ್ ಹಾಕಿದ್ದೀವಿ. ಹಾಗಾಗಿ ಇಲ್ಲಿ 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳೋಣ. ಚಿಲ್ಲಿ ಪೌಡರ್ 2 ಟೀ ಸ್ಪೂನ್, ಗರಂ ಮಸಾಲ ಅರ್ಧ ಟೀ ಸ್ಪೂನ್, ಧನಿಯಾ ಪೌಡರ್ 3 ಟೀ ಸ್ಪೂನ್. 2 ಟೀ ಸ್ಪೂನ್ ಚಿಲ್ಲಿ ಪೌಡರ್ಗೆ ನಾನು 3 ಟೀ ಸ್ಪೂನ್ ಧನಿಯಾ ಪೌಡರ್ನ ಹಾಕ್ಕೊಳ್ತೀನಿ. ಪೆಪ್ಪರ್ ಪೌಡರ್ ಅರ್ಧ ಟೀ ಸ್ಪೂನ್, ಅರಿಶಿನ ಪೌಡರ್ ಅರ್ಧ ಟೀ ಸ್ಪೂನ್. ನಾವು ಮ್ಯಾರಿನೇಷನ್ಗೆ ಯಾವುದೆಲ್ಲ ಪೌಡರ್ಸ್ಗಳನ್ನ ಉಪಯೋಗಿಸಿದ್ವೋ ಅದನ್ನೇ ಮತ್ತೆ ನಾನು ಗ್ರೇವಿಗೆ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಕೀಮಾ ಮ್ಯಾರಿನೇಟ್ ಮಾಡುವಾಗ ಆಲ್ರೆಡಿ ನಾವು ಹಾಕ್ಕೊಂಡಿದ್ದೀವಿ. ಸೊ ಹಾಗಾಗಿ ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಇದೆಲ್ಲವನ್ನು ಸೇರಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಕಾಣುತ್ತೆ ಅಲ್ವಾ. ಗ್ರೇವಿಗೆ ನಾವು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ 4 ಮೀಡಿಯಮ್ ಸೈಜ್ನ ಟೊಮೆಟೊವನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಚಾಪರ್ ಯೂಸ್ ಮಾಡಿದ್ದೀನಿ. ಆದಷ್ಟು ಕೈಯಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಗ್ರೇವಿಯಾಗಿ ಚೆನ್ನಾಗಿ ಬಂದಿದೆ ಟೊಮೆಟೊ ಹಾಕಿದ ತಕ್ಷಣ.
ಇದು ಗ್ರೇವಿ ಬೇಡ, ಈ ರೀತಿಯಾಗಿ ತಿಕ್ಕಾಗೆ ಇರಲಿ ಅನ್ನೋರು ಇದನ್ನು ನೀವು ನೀರು ಹಾಕ್ದೇ ನೀವು ಇದನ್ನು ಕುಕ್ ಮಾಡ್ಕೊಳ್ಬಹುದು. ಬಟ್ ನಮಗೆ ಇದು ಚಪಾತಿ ಅಥವಾ ದೋಸೆ ಒಟ್ಟಿಗೆ ತಿನ್ನುವಾಗ ಗ್ರೇವಿ ಬೇಕು ಅನ್ನೋದಕ್ಕೋಸ್ಕರ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೀರು ಅರ್ಧ ಕಪ್ ನೀರನ್ನು ನೀವು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಕನ್ಸಿಸ್ಟೆನ್ಸಿನ ನೋಡಿ ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ನೀರನ್ನು ಹಾಕಿ ಕೊತ್ತಂಬರಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮುಚ್ಚಳವನ್ನು ಮುಚ್ಚಿ 5 ರಿಂದ 10 ನಿಮಿಷಗಳ ಕಾಲ, ಮಟನ್ ಆಗಿರೋದ್ರಿಂದ ನೀವು 10 ನಿಮಿಷಗಳ ಕಾಲ ಇದನ್ನು ನೀವು ಬೇಯಿಸಲೇಬೇಕು. ಬೇಯಿಸಿದಾಗ ಮಟನ್ ಕೀಮಾ ಫ್ರೈ ರೆಡಿ ಆಗುತ್ತೆ. ಕೀಮಾ ಫ್ರೈ ರೆಡಿ ಆಗೋಷ್ಟರಲ್ಲಿ ನಾವು ಇದಕ್ಕೆ ಕಾಂಬಿನೇಷನ್ ಆಗಿ ಬನ್ನನ್ನು ನಾವು ಟೋಸ್ಟ್ ಮಾಡ್ಕೊಳ್ಳೋಣ. ನಾನು ಒಂದು ಬನ್ನ ಈ ರೀತಿಯಾಗಿ ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಬಟರ್ ಒಟ್ಟಿಗೆ, ಬಟರ್ ಇಲ್ಲದೆ ಇರೋರು ತುಪ್ಪನ ಕೂಡ ನೀವು ಯೂಸ್ ಮಾಡಿಕೊಂಡ್ರೆ ಬಹಳ ಟೇಸ್ಟಿಯಾಗಿರುತ್ತೆ. ಪ್ಯಾನ್ ಮೇಲೆ ಈ ರೀತಿಯಾಗಿ ಅರ್ಧ ನಿಮಿಷಗಳ ಕಾಲ ನೀವು ಇದನ್ನು ಜಸ್ಟ್ ಟೋಸ್ಟ್ ಮಾಡಿಕೊಂಡ್ರೆ ಸಾಕು, ತುಂಬ ಟೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಮಟನ್ ಕೀಮಾ ಫ್ರೈ ಕೂಡ ರೆಡಿಯಾಗಿದೆ. ಬನ್ನೊಟ್ಟಿಗೆ ಈರುಳ್ಳಿ, ನಿಂಬೆಹಣ್ಣು, ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಕಾಂಬಿನೇಷನ್ ಆಗಿ ಮಟನ್ ಕೀಮಾ ಫ್ರೈನ ನೀವು ತಿಂತಾ ಇದ್ದರೆ ಟೇಸ್ಟ್ ಮಾತ್ರ ಸೂಪರ್ಬ್ ಆಗಿ ಇರುತ್ತೆ. ಮಕ್ಕಳಿಗೆ ರೆಸ್ಟೋರೆಂಟ್ಗಳಲ್ಲಿ ಪಾವ್ ಭಾಜಿನ ಈಸ್ಕೊಡಬಹುದು, ಮನೆಯಲ್ಲಿ ಈ ರೀತಿಯಾಗಿ ನಾನ್ ವೆಜ್ ಪಾವ್ ಭಾಜಿನ ನೀವು ಮಕ್ಕಳಿಗೆ ಮಾಡ್ಕೊಳ್ಬಹುದು. ಡಿಫ್ರೆಂಟ್ ಆಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಫ್ರೆಂಡ್ಸ್, ನಾನು ಅನ್ಕೋತೀನಿ ಇವತ್ತಿನ ಡಿಫ್ರೆಂಟ್ ಆದ ಮಟನ್ ಕೀಮಾ ಫ್ರೈ ರೆಸಿಪಿನ ನೀವು ಇಷ್ಟಪಟ್ಟಿದ್ದೀರಾ ಹಾಗೂ ಖಂಡಿತವಾಗಿಯೂ ಟ್ರೈ ಮಾಡ್ತೀರಾ ಅಂತೇಳಿ. ಮತ್ತೊಂದು ಈಸಿಯಾದ ಹಾಗೂ ಟೇಸ್ಟಿಯಾದ ರೆಸಿಪಿಯೊಟ್ಟಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಆಲ್ವೇಸ್ ಈಟ್ ಹೆಲ್ತಿ ಆ್ಯಂಡ್ ಸ್ಟೇ ಹೆಲ್ತಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಪ್ಲೀಸ್ ಮರಿಬೇಡಿ.